ನಮಸ್ಕಾರ ಸ್ನೇಹಿತರೆ. ಅಗ್ನಿಸಾಕ್ಷಿ ಮತ್ತು ಸೀತಾರಾಮ ಧಾರಾವಾಹಿಯ ಮೂಲಕವೇ ಮನೆ ಮಾತಾಗಿರುವ ವೈಷ್ಣವಿ ಗೌಡ ತಮ್ಮ ಅಭಿನಯದಿಂದಲೇ ಕನ್ನಡಿಗರ ಮನೆ ಮತ್ತು ಮನವನ್ನ ತಲುಪಿದ ಇವರು ಸದ್ಯ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಅನುಕೂಲ್ ಮಿಶ್ರಾ ಅವರ ಜೊತೆ ಸಪ್ತಪದಿ ತುಳಿದು ಹೊಸ ಬದುಕನ್ನ ಶುರು ಮಾಡಿದ್ದಾರೆ. ಎಂತ ವೈಷ್ಣವಿ ಗೌಡ ಸದ್ಯ ತಮ್ಮ ಸಾಂಸಾರಿಕ ಜೀವನದ ಕ್ಷಣಗಳನ್ನ ಖುಷಿಯಿಂದ ಕಳೆಯುತ್ತಿದ್ದಾರೆ. ತಮ್ಮ ಅಭಿಮಾನಿಗಳಿಗಾಗಿ ವಿಶೇಷವಾಗಿ ವಿಡಿಯೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಹೌದು, ಅಸಲಿಗೆ ಅನೇಕರಿಗೆ ಗೊತ್ತಿರುವಂತೆ ವೈಷ್ಣವಿ ಗೌಡ ಮದುವೆ ಆದ ಹುಡುಗನ ಹೆಸರು ಅನುಕೂಲ್ ಮಿಶ್ರಾ. ಏರ್ಫೋರ್ಸ್ ನಲ್ಲಿ ಇವರು ಕೆಲಸ ಮಾಡ್ತಾರೆ. ಇನ್ನು ಅನುಕೂಲ್ ಉತ್ತರ ಭಾರತದ ಛತ್ತೀಸ್ಗಢದ ಮೂಲದವರು. ಹೀಗಾಗಿ ಸದ್ಯ ಉತ್ತರ ಭಾರತದ ಕಡೆ ಪ್ರವಾಸ ಮಾಡುತ್ತಿರುವ ವೈಷ್ಣವಿ ಗೌಡ ಸದ್ಯ ಉತ್ತರಾಖಂಡ ಖುಷಿಕೇಶ್ ಬಳಿ ಇರುವ ಶಿವಪುರಿಯಲ್ಲಿ ಭಂಗಿ ಜಂಪ್ ಮಾಡಿ ಸಂಭ್ರಮಿಸಿದ್ದಾರೆ. ತಮ್ಮ ಅಭಿಮಾನಿಗಳಿಗಾಗಿ ವಿಡಿಯೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಸದ್ಯ ಈ ವಿಡಿಯೋ ಹಲವರ ಗಮನ ಸೆಳೆಯುತ್ತಿದೆ. ವೈಷ್ಣವಿಯವರ ಈ ಸಾಹಸಕ್ಕೆ ಮೆಚ್ಚುಗೆ ಕೂಡ ಸಿಕ್ತಿದೆ. ಹಲವರು ನಿಮಗೆ ಪ್ರೀತಿ ಮತ್ತು ಕಾಳಜಿ ತೋರಿಸುವ ಹುಡುಗ ಸಿಕ್ಕಿದ್ದಾನೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಈ ತರಹದ ಸಾಹಸ ಕಾರ್ಯಕ್ರಮಗಳಿಂದ ದೂರ ಇರಿ, ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಂದು ಕಾಮೆಂಟ್ ಗಳನ್ನ ಮಾಡಿದ್ದಾರೆ. ಅಂದಹಾಗೆ ಭಾರತದ ಅತಿ ಎತ್ತರದ ಭಂಗಿ ಜಂಪ್ ನಲ್ಲಿ ಒಂದಾದ ಶಿವಪುರಿ ಬಳಿ ಇರುವ ಈ ಸ್ಥಳದಲ್ಲಿ ಕೇವಲ ಹಿಮಾಲಯನ್ ಭಂಗಿ ಮಾತ್ರವಲ್ಲ, ಹಿಮಾಲಯನ್ ಫ್ರೀ ಸ್ಟೈಲ್ ಭಂಗಿ, ಹಿಮಾಲಯನ್ ಜೋಡಿ ಭಂಗಿ ಎಂಬ ಹೆಸರಿನಲ್ಲಿ ಇಲ್ಲಿ ಜಿಗಿಯುವ ಅವಕಾಶ ಇದೆ. 117 ಮೀಟರ್ ಎತ್ತರದಿಂದ ಜಂಪ್ ಮಾಡುವ ಅವಕಾಶ ಇಲ್ಲಿ ಇದ್ದು ಒಬ್ಬರಿಗೆ 4,600 ರೂಪಾಯಿಯ ಶುಲ್ಕವನ್ನ ವಿಧಿಸಲಾಗುತ್ತದೆ. ಇನ್ನು ಇದೇ ವೆಬ್ಸೈಟ್ ನಲ್ಲಿ ತಿಳಿಸಿರುವಂತೆ 14 ರಿಂದ 99 ವರ್ಷದ ಒಳಗಿನ ಆರೋಗ್ಯವಂತ ವ್ಯಕ್ತಿಗಳು ಇಲ್ಲಿ ಭಂಗಿ ಜಂಪ್ ಮಾಡಬಹುದು. ಪ್ರತಿ ವ್ಯಕ್ತಿಯ ತೂಕ 45 ರಿಂದ 120 ಕೆಜಿಯ ಒಳಗಡೆ ಇರಬೇಕೆಂದು ಇಲ್ಲಿ ಹೇಳಲಾಗಿದ್ದು, ಜೊತೆಯಾಗಿ ಇಬ್ಬರು ಜಂಪ್ ಮಾಡುವಾಗ ಒಟ್ಟು ತೂಕ 205 ಕೆಜಿಯನ್ನ ಮೀರಿರಬಾರದು ಎಂದು ಹೇಳಲಾಗಿದೆ. ಇನ್ನುಳಿದಂತೆ ಉತ್ತರ ಭಾರತದ ಛತ್ತೀಸ್ಗಢದವರಾದ ಅನುಕೂಲ್ ಮತ್ತು ಬೆಂಗಳೂರಿನ ವೈಷ್ಣವಿ ಗೌಡ ನಡುವೆ ಸಂಬಂಧ ಬೆಸೆದಿದ್ದು ಮ್ಯಾಟ್ರಿಮೋನಿ. ಇಬ್ಬರದ್ದು ಪಕ್ಕಾ ಅರೇಂಜ್ ಮ್ಯಾರೇಜ್. ಸ್ನೇಹಿತರೆ, ಈ ಜೋಡಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.